ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜಿನ ಮೊದಲ ಹೇಳಿಕೆ ಬಿಡುಗಡೆಯಾಗಿದೆ. ಹಾಸ್ಟೆಲ್ನಲ್ಲಿ 4 ಎಂಬಿಬಿಎಸ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಂತ ಖಚಿತಪಡಿಸಿದೆ. ಆಸ್ಪತ್ರೆಗೆ ದಾಖಲಾಗಿದ್ದ 20 ವಿದ್ಯಾರ್ಥಿಗಳಲ್ಲಿ 11 ಜನ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು 9 ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜಿನ ಮೊದಲ ಹೇಳಿಕೆ ಬಿಡುಗಡೆಯಾಗಿರುವಂಥದ್ದು. 4 ಎಂಬಿಬಿಎಸ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಖಚಿತವಾಗಿದೆ. 11 ಜನ ವಿದ್ಯಾರ್ಥಿಗಳು ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ. 20 ಜನರ ಪೈಕಿ ಈಗ 9 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಅನ್ನುವಂತಹ ಮಾಹಿತಿ. ಈ ಬಿಜೆ ಹಾಸ್ಪಿಟಲ್ ಅಥವಾ ಮೆಡಿಕಲ್ ಕಾಲೇಜ್ ಇದು ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಮಧ್ಯಾಹ್ನ 1:15 1:45 ಸಮಯದಲ್ಲಿ ಇದೇ ಹಾಸ್ಟೆಲ್ನ ಮೆಸ್ನ ಭಾಗಕ್ಕೆ ಬಂದು ವಿಮಾನ ಅಪ್ಪಳಿಸಿತ್ತು. ಈ ದುರಂತದಲ್ಲಿ ಹಲವರಿಗೆ ಗಾಯವಾಗಿತ್ತು, 4 ಸಾವನ್ನಪ್ಪಿತ್ತು ಅಂಥೇಳಿ ಏರ್ ಇಂಡಿಯಾ ಮಾಹಿತಿಯನ್ನು ಕೊಟ್ಟಿತ್ತು. ಈಗ ಬಿಜೆ ಆಸ್ಪತ್ರೆ ಇದನ್ನು ಖಚಿತಪಡಿಸಿದೆ. ಹೌದು, ವಿಮಾನ ದುರಂತದಲ್ಲಿ 4 ಸಾವನ್ನಪ್ಪಿದ್ದಾರೆ, 20 ಜನರಿಗೆ ಗಾಯವಾಗಿದೆ ಅಂಥೇಳಿ. ಇನ್ನು ಇದೇ ವಿಮಾನದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ನ ಕೊನೆ ಕ್ಷಣದ ಆಡಿಯೋ ಲಭ್ಯವಾಗಿದೆ. ಕೇವಲ 5 ಸೆಕೆಂಡ್ ಇದೆ ಈ ಆಡಿಯೋ. ಈ ಆಡಿಯೋದಲ್ಲಿ ಮೇಡೆ ಮೇಡೆ ಅಂಥೇಳಿ 2 ಬಾರಿ ಉಚ್ಚರಿಸಿದ್ದಾರೆ ಕ್ಯಾಪ್ಟನ್ ಅನ್ನೋದು ಗೊತ್ತಾಗಿದೆ. ನೋ ಪವರ್ ಗೋಯಿಂಗ್ ಡೌನ್ ಅನ್ನುವಂತಹದ್ದು ಕೂಡ ಕ್ಯಾಪ್ಟನ್ನ ಸಂದೇಶವಾಗಿತ್ತು. ವಿಮಾನ ಕೆಳಗೆ ಉರುಳುತ್ತಾ ಇರೋದನ್ನು ATC ಗಮನಕ್ಕೆ ಪೈಲಟ್ ತಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ವಿಮಾನ ಅಪಘಾತದ ಸುಳಿವನ್ನು ಪೈಲಟ್ ATCಗೆ ರವಾನೆ ಮಾಡಿರೋದು, ಮೆಸೇಜನ್ನು ಪಾಸ್ ಮಾಡಿರೋದು ಈ 5 ನಿಮಿಷದ ಆಡಿಯೋದಲ್ಲಿ ಸೆರೆ ಸಿಕ್ಕಿರುವಂತಹದ್ದು. 5 ಸೆಕೆಂಡ್ನ ಆಡಿಯೋ ಇದು. 5 ಸೆಕೆಂಡ್ನಲ್ಲಿ ಮುಖ್ಯ ಪೈಲಟ್ ಕೊಟ್ಟಂತಹ ಮೆಸೇಜ್ ಏನಿದೆ ಅಂದರೆ ಮೇಡೆ ಮೇಡೆ ಅಂಥೇಳಿ, ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂಥೇಳಿ, ಅದರ ಜೊತೆಗೇನೆ ನೋ ಪವರ್, ಕೆಳಗೆ ಬರ್ತಾ ಇದೆ ವಿಮಾನ ಅಂಥೇಳಿ ಕ್ಯಾಪ್ಟನ್ ಸಂದೇಶವನ್ನು ರವಾನಿಸಿದ್ದಾರೆ. ATC ಗಮನಕ್ಕೆ ತಂದಿರೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ ಒಂದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಹುತೇಕ ಅದರಲ್ಲಿ ಸಂಪೂರ್ಣ ಮಾಹಿತಿ ಅಡಕವಾಗಿರುವಂತಹ ಸಾಧ್ಯತೆ ಇದೆ. ಒಂದು ವಿಮಾನಕ್ಕೆ 2 ಪೈಲಟ್ಗಳಿರ್ತಾರೆ. ಒಬ್ಬರು ಮುಖ್ಯ ಪೈಲಟ್, ಮತ್ತೊಬ್ಬರು ಅಸಿಸ್ಟೆಂಟ್ ಪೈಲಟ್. ಈಗ ಮುಖ್ಯ ಪೈಲಟ್ ATCಗೆ ಕೊಟ್ಟಂತಹ ಮೆಸೇಜು 5 ಸೆಕೆಂಡ್ನ ಆಡಿಯೋ ಈಗ ಸಿಕ್ಕಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗ ಮತ್ತೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ, ಒಂದು ಕಡೆ 5 ಸೆಕೆಂಡ್ನ ಆಡಿಯೋ ಒಂದು ಸಿಕ್ಕಿರುವಂಥದ್ದು, ಮತ್ತೊಂದು ಕಡೆ ಈಗ ಬಿಜೆ ಆಸ್ಪತ್ರೆ ಕೂಡ ಸಾವಿನ ವಿಚಾರಕ್ಕೆ, ಗಾಯಾಳುಗಳ ವಿಚಾರಕ್ಕೆ ಮಾಹಿತಿಯನ್ನು ಕೂಡ ಖಚಿತಪಡಿಸಿದೆ. ಈ ವಿಚಾರಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ನೋಡಿ, ನಿನ್ನೆ ವಿಮಾನದಲ್ಲಿದ್ದಂಥ ಬ್ಲ್ಯಾಕ್ ಬಾಕ್ಸ್ ಒಂದು ಸಿಕ್ಕಿತ್ತು. ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿರುವಂಥ ಮಾಹಿತಿಯನ್ನು ಡಿಕೋಡ್ ಮಾಡುವಂಥ ಕೆಲಸವನ್ನು ಈಗ ಮಾಡಲಾಗಿದೆ. ಈಗ ಪ್ರಾಥಮಿಕವಾಗಿ 5 ಸೆಕೆಂಡ್ನ ಆಡಿಯೋ ಒಂದು ಲಭ್ಯ ಆಗಿರುವಂಥದ್ದು. ಈ ಆಡಿಯೋದಲ್ಲಿ ATCಯ ಜೊತೆಗೆ ಚೀಫ್ ಪೈಲಟ್ ಆಗಿರುವಂತಹ ಸುಮಿತ್ ಸಬರ್ವಾಲ್ ಕಮ್ಯುನಿಕೇಷನ್ ಮಾಡಿರುವಂಥ ಕಡೆಯ 5 ಸೆಕೆಂಡ್ನ ಆಡಿಯೋ ಲಭ್ಯ ಆಗಿರುವಂಥದ್ದು. ಇದರಲ್ಲಿ ಪೈಲಟ್ ಭಾಳ ಸ್ಪಷ್ಟವಾಗಿ ATC ಗಮನಕ್ಕೆ ತರ್ತಾರೆ, ನೋ ಪವರ್ ಗೋಯಿಂಗ್ ಡೌನ್ ಮೇಡೆ ಅನ್ನುವಂಥದ್ದನ್ನು ಘೋಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ಪೈಲಟ್ಗಳು ಸಂಪೂರ್ಣ ಕೈ ಮೀರಿ ಹೋಗಿದೆ ಪರಿಸ್ಥಿತಿ ಅಂದಾಗ ಮಾತ್ರ ಮೇಡೆಯನ್ನ ಘೋಷಣೆಯನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಏನಾದರೂ ತಾಂತ್ರಿಕ ದೋಷಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾರೆ, ಅದರ ಬಗ್ಗೆ ಗಮನಕ್ಕೆ ತರುವಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಈ ಆಡಿಯೋದಲ್ಲಿ ಈಗ ಸಿಕ್ಕಿರುವಂಥ ಮಾಹಿತಿಗಳನ್ನು ಗಮನಿಸಿದ್ರೆ ಇಲ್ಲಿ ಆ ಒಂದು ತಪ್ಪುಗಳು ಅಥವಾ ಫ್ಲೈಟ್ನಲ್ಲಿ ಆಗಿರುವಂತಹ ಸಮಸ್ಯೆಯನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸಮಯವೇ ಇರಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕೇವಲ 8 ರಿಂದ 10 ಸೆಕೆಂಡ್ನಲ್ಲಿ ಈ ಒಂದು ಘಟನೆ ಆಗೋಗಿರುವಂಥದ್ದು. ನೋಡಿ, 5 ಸೆಕೆಂಡ್ನ ಆಡಿಯೋ ಲಭ್ಯ ಆಗುತ್ತೆ. ATC ಜೊತೆಗೆ ಕಮ್ಯುನಿಕೇಷನ್ ಅನ್ನು ಶುರು ಮಾಡ್ತಾರೆ. ಅವರು ತಮ್ಮನ್ನು ತಾವು ಪರಿಚಯಿಸ್ಕೊಳ್ತಾರೆ. ಏನು ಏರ್ ಇಂಡಿಯಾ ವಿಮಾನ 727 ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಮ್ಯುನಿಕೇಷನ್ ಅನ್ನು ಶುರು ಮಾಡಿ ಫ್ಲೈಟ್ನಲ್ಲಿ ಪವರ್ ಇಲ್ಲ, ಕೆಳಗಡೆ ಹೋಗ್ತಾ ಇದೆ, ಮೇಡೆ ಅನ್ನುವಂಥದ್ದನ್ನು ಘೋಷಣೆ ಮಾಡ್ತಾರೆ. ಇದಾದ ಕೆಲವೇ ಸೆಕೆಂಡ್, 1-2 ಸೆಕೆಂಡ್ನಲ್ಲಿ ಕಮ್ಯುನಿಕೇಷನ್ ಕಟ್ ಆಗುತ್ತೆ. ಅದಾದ ಬಳಿಕ ನೋಡಿದ್ರೆ ವಿಮಾನ ಮೆಗಾನಿ ನಗರ ಅನ್ನುವಂಥ ಪ್ರದೇಶದಲ್ಲಿ ಕ್ರ್ಯಾಶ್ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಬರುತ್ತೆ. ಅಲ್ಲಿಗೆ ಈ ಒಂದು ಆಗಿರುವಂಥ ಸಮಸ್ಯೆ ಅಥವಾ ಏನು ತಾಂತ್ರಿಕ ದೋಷ ಏನಿದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರಲಿಲ್ಲ. ಹೀಗಾಗಿ ಪೈಲಟ್ ಮೇಡೆಯನ್ನು ಘೋಷಣೆ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಇದ್ರ ಜೊತೆಗೆ ಬಿಜೆ ವೈದ್ಯಕೀಯ ಕಾಲೇಜ್ ಏನಿದೆ, ಈ ಕಾಲೇಜಿನಿಂದಲೂ ಕೂಡ ಅಫಿಷಿಯಲ್ ಮಾಹಿತಿ ಬಂದಿದೆ. ಒಟ್ಟು 20 ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ಇದ್ರು. 4 ಜನ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 9 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಏನು ವೈದ್ಯಕೀಯ ಕಾಲೇಜ್ ಕಡೆಯಿಂದ ಸಿಕ್ಕಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ.
ಒಂದು ಕಡೆ ತೆರವು ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದು ಕಡೆ ಈ ದುರಂತಕ್ಕೆ ಕಾರಣ ಏನು ಅಂಥೇಳಿ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಸಾಲು ಸಾಲು ಇನ್ವೆಸ್ಟಿಗೇಷನ್ಗಳಾಗ್ತಾ ಇದೆ. ಇದರ ನಡುವೆ ಇದೇ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು. 5 ಸೆಕೆಂಡ್ನ ಆಡಿಯೋ ಒಂದು ಈಗ ತನಿಖಾ ತಂಡಕ್ಕೆ ಸಿಕ್ಕಿದೆ. ಅದರಲ್ಲಿ ATCಗೆ ಮುಖ್ಯ ಪೈಲಟ್ ರವಾನಿಸಿರುವಂತಹ ಮೆಸೇಜ್ ಏನು ಅನ್ನೋದು ಗೊತ್ತಾಗಿದೆ. ಕೇವಲ 40 ಸೆಕೆಂಡ್ನಲ್ಲಿ ಪವರ್ ಡೌನ್ ಆಗಿದ್ದು ಯಾಕೆ ಅನ್ನುವಂತಹ ಅನುಮಾನ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ.